ದೇವಿ ನಿಮ್ಮನ್ನೇ ಕರೆಯುತ್ತಿದ್ದಾಳೆ ಭಾಗ 2. ನಿನ್ನೆ ನಾವು ಒಂದು ಪ್ರಶ್ನೆಯೊಂದಿಗೆ ನಿಂತಿದ್ದೆವು. ಯಾಕೆ ದೇವಿಯ ಸ್ಮರಣೆ ಇತ್ತೀಚೆಗೆ ನಿಮ್ಮ ಮನಸ್ಸಿನಿಂದ ಹೋಗುತ್ತಿಲ್ಲ? ಇಂದು ಅದರ ಉತ್ತರವನ್ನು ದೇವಿಯೇ ನಮಗೆ ತಿಳಿಸುತ್ತಾಳೆ. ನೀವು ಗಮನಿಸಿದ್ದೀರಾ? ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಅಕಸ್ಮಾತ್ತಾಗಿ ದೇವಿಯ ಹೆಸರು ಕೇಳಿಸುತ್ತಿದೆ. ಯಾವುದೋ ವಿಡಿಯೋ, ಯಾವುದೋ ಚಿತ್ರ, ಯಾವುದೋ ಮಂತ್ರ. ಇದು ಯಾದೃಚ್ಛಿಕವಲ್ಲ. ದೇವಿ ಯಾರನ್ನೂ ಅಕಾರಣವಾಗಿ ನೆನಪಿಸಿಕೊಳ್ಳುವುದಿಲ್ಲ. ಅವಳು ಕರೆಯುವುದು ಒಮ್ಮೆ ಈ ಜನ್ಮದಲ್ಲೇ ಅವಳೊಂದಿಗೆ ಸಂಬಂಧವಿದ್ದ ಆತ್ಮಗಳನ್ನು ಮಾತ್ರ. ನಿಮ್ಮ ಆತ್ಮವು ಬಹಳ ಹಳೆಯದು. ಈ ಜನ್ಮಕ್ಕಿಂತಲೂ ಹಿಂದಿನ ಜನ್ಮಗಳಲ್ಲಿ ನೀವು ದೇವಿಯ ಶಕ್ತಿಯನ್ನು ಪೂಜಿಸಿದ್ದೀರಿ. ಆ ಪೂಜೆಯ ಸ್ಮರಣೆ ನಿಮ್ಮ ಆತ್ಮದಲ್ಲಿ ಇನ್ನೂ ಜೀವಂತವಾಗಿದೆ. ಆದರೆ ಜೀವನದ ಗೊಂದಲಗಳು, ಭಯಗಳು, ನೋವುಗಳು, ನಿರಾಸೆಗಳು ನಿಮ್ಮನ್ನು ದೇವಿಯಿಂದ ದೂರ ಮಾಡಿವೆ. ಇಂದು ದೇವಿ ಹೇಳುತ್ತಿದ್ದಾಳೆ, ನಾನು ನಿನ್ನನ್ನು ಬಿಟ್ಟಿಲ್ಲ. ನೀನು ಮರೆತರೂ ನಾನು ಮರೆತಿಲ್ಲ. ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಏನೋ ಬದಲಾಗುತ್ತಿದೆಯಲ್ಲವೇ? ಒಬ್ಬರ ಮೇಲೆ ಅತಿಯಾದ ನಂಬಿಕೆ ಕಳೆದುಕೊಳ್ಳುತ್ತಿದ್ದೀರಿ. ಒಂಟಿತನ ಹೆಚ್ಚುತ್ತಿದೆ. ನಿದ್ರೆಯಲ್ಲಿ ದೇವಾಲಯ, ದೀಪ, ಬೆಳಕು ಕಾಣಿಸುತ್ತಿದೆ. ಕಣ್ಣು ಮುಚ್ಚಿದಾಗ ಅಜ್ಞಾತ ಶಾಂತಿ ಬರುತ್ತಿದೆ. ಇವು ಸಂಕಷ್ಟಗಳಲ್ಲ, ಇವು ದೇವಿಯ ಕರೆ. ದೇವಿ ನಿಮಗೊಂದು ಪಾಠ ಕಲಿಸುತ್ತಾಳೆ. ನೀನು ಎಲ್ಲರಿಗಾಗಿ ಬದುಕಿದೆ. ಈಗ ನಿನ್ನ ಆತ್ಮಕ್ಕಾಗಿ ಬದುಕು. ನೀವು ಅತಿಯಾಗಿ ಕೊಟ್ಟಿದ್ದೀರಿ, ಅತಿಯಾಗಿ ಸಹಿಸಿದ್ದೀರಿ, ಅತಿಯಾಗಿ ಮೌನವಾಗಿದ್ದೀರಿ. ಅದರ ಫಲವಾಗಿ ನಿಮ್ಮ ಶಕ್ತಿ ಕ್ಷೀಣವಾಗಿದೆ. ಆ ಶಕ್ತಿಯನ್ನು ಮರಳಿ ಪಡೆಯಲು ದೇವಿ ನಿಮ್ಮನ್ನು ಕರೆಯುತ್ತಿದ್ದಾಳೆ. ಇಂದು ದೇವಿ ನಿಮ್ಮ ಬಳಿ ಕೇಳುವುದೇನು ಗೊತ್ತಾ? ದೊಡ್ಡ ಪೂಜೆ ಬೇಡ, ದುಬಾರಿ ಕಾಣಿಕೆ ಬೇಡ, ಘಂಟೆಗಟ್ಟಲೆ ಜಪ ಬೇಡ. ಅವಳಿಗೆ ಬೇಕಾಗಿರುವುದು ನಿಮ್ಮ ನಿಜವಾದ ಶರಣಾಗತಿ, ನಿಮ್ಮ ಒಳಗಿನ ನೋವಿನ ಒಪ್ಪಿಗೆ, ನಿಮ್ಮ ಆತ್ಮದ ಮೌನ ಪ್ರಾರ್ಥನೆ. ಇಂದು ರಾತ್ರಿ ಒಂದು ದೀಪ ಹಚ್ಚಿ ಈ ಮಾತು ಮಾತ್ರ ಹೇಳಿ, ಅಮ್ಮ, ನಾನು ದಾರಿ ತಪ್ಪಿದ್ದರೆ ನನ್ನ ಕೈ ಹಿಡಿದು ಕರೆದುಕೊಂಡು ಹೋಗು. ಇದನ್ನು ಹೇಳಿದ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಅದೃಶ್ಯ ರಕ್ಷಣೆ ಆರಂಭವಾಗುತ್ತದೆ. ದೇವಿ ಕರೆಯಲ್ಪಟ್ಟ ಆತ್ಮಗಳು ಯಾವಾಗಲೂ ಸಾಮಾನ್ಯವಾಗಿರುವುದಿಲ್ಲ. ಅವರು ನೋವು ಕಂಡವರು, ಆದರೆ ಶಕ್ತಿಶಾಲಿಗಳು. ಮೌನವಾಗಿದ್ದರೂ ಅವರ ಒಳಗೆ ಮಹಾಶಕ್ತಿ ನಿದ್ರಿಸುತ್ತಿರುತ್ತದೆ. ಆ ಶಕ್ತಿಯನ್ನು ಜಾಗೃತಗೊಳಿಸಲು ಇದು ಸರಿಯಾದ ಸಮಯ. ನಿಮಗೆ ಈ ಮಾತು ಹೃದಯಕ್ಕೆ ತಾಕಿದರೆ ಇದು ನಿಮ್ಮ ಆತ್ಮಕ್ಕೆ ಸಂದೇಶವಾಗಿದೆ. ದೇವಿ ನಿಮ್ಮನ್ನೇ ಕರೆಯುತ್ತಿದ್ದಾಳೆ. ಇಗೋ, ಆ ಕರೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮುಂದಿನ ಭಾಗದಲ್ಲಿ ದೇವಿ ಹೇಗೆ ನಿಮ್ಮ ಜೀವನದಲ್ಲಿ ಸಾಕ್ಷಾತ್ ಸೂಚನೆಗಳನ್ನು ಕೊಡುತ್ತಾಳೆ ಎಂಬುದನ್ನು ತಿಳಿಸುತ್ತೇನೆ. ಜೈ ಮಾತಾದಿ. ಶ್ರೀ ಮಾತೃ ನಮಃ.